ಮುದುಕಿಯರ ಕಂಡು ಬಹಳ ಅಂಜಿಕೆ ಬರುತ್ತೆ ಸರ್. ಹಿಂಗೆ ಹೊಂಟಿದ್ರೆ ಆಯ್ತು ಕುಂದಂಗೆ ಕೂತಿರು, ಎಲ್ಲರೂ ನಗಲಾಕತ್ತಿರು, ಒಂದು ಮುದುಕಿ ನಗಲಾಗಿತ್ತು. ನಾನು ನೋಡಿ ಅಳ್ಳಾಕತ್ತೀರಿ, ಅಲ್ಲ ಈ ಚಂದ ನಗ್ಸಕತ್ತೀವಿ, ಎಲ್ಲರೂ ನಗ್ಲಾಕತ್ತಾರ, ನೀ ಯಾಕೆ ಅಳ್ಳಾಕತ್ತೀರಿ ಅಂದೆ. ಆಯ್ತಮ್ಮ ಸುಮ್ಕೊಂಡ್ರು, ಎಲ್ಲರೂ ನಗಲಿ, ನಂದು ನನಗೆ ರಗಲಾಗ್ಯದ. ಅಲ್ಲ ಈ ಏನಾಗ್ಯದ, ಇಲ್ಲೇ ಕೂತು ಅಳ್ಳಾಕತ್ತಿ. ಆಯ್ತಮ್ಮ ನಾನು ಎಮ್ಮಿ ಸತ್ತು 4 ದಿವಸ ಆಗ್ಯದ. ಅಲ್ಲ ಈ ಎಮ್ಮಿ ಸುತ್ತ ಇಲ್ಲೇ ಕೂತು ಅಳ್ಳಾಕತ್ತಿ, ನಾನು ನೋಡಿ ಯಾಕೆ ಅಳ್ಳಾಕತ್ತಿದ್ದೆ ಅಂದೆ. ಆಯ್ತಮ್ಮ ನೀನು ಮೋಟಿ ನೋಡ್ದ ನನ್ನ ಎಮ್ಮಿನ ನೆನಪು ಬರ್ಲಾಕತ್ತದ ಅಂದ್ರೆ ಡೈರೆಕ್ಟ್ ಎಣ್ಣೆ ಇದ್ದಂಗೆ ಅದಕ್ಕೆ ಅಳ್ಳಕತ್ತಿದ್ದೆ. ನಾಯಿ ಅಂದೆ, ಅಯ್ಯ ಅದಕ್ಕೆ ಅಳ್ಳಕತ್ತಿಲ್ಲಪ್ಪ, ಮತ್ತೆ ಅಳ್ಳಕತ್ತಿದೆ. ನನ್ನ ಎಮ್ಮಿನ ಸಾಯ ಟೈಮಿಗೆ ನಿನ್ನಂಗೆ ಒದರಿ ಸತ್ ಹೋಯ್ತು ನೋಡ್ಯಪ್ಪ. ಅದಕ್ಕೆ ಮುದುಕೇರಿಗೆ ಅಯ್ಯೋ ಪಾಪ ಅಂದ್ರೆ ದೊಡ್ಡ ಶಾಪ. ಈಗ ಹೊತ್ತೋಗಿ ಹೆಣ್ಮಗಳು ಗೊತ್ತಾಡಿ ಹೊಸದಾಗಿ ಲಗ್ನ ಆಗ್ಯಾಳ, ಅಕ್ಕಿ ಹೊಟ್ಟೆ ನಗಲಾಗ್ಯಾಡಿ. ಅದು ಯಾಕೆ ಎಲ್ಲರೂ ನಗಲಕತ್ತ, ನೀ ಯಾಕೆ ನಗಲಾಗಿರಿ? ನಾವ್ ಹೊಟ್ಟೆ ನಗಲ್ತಮ್ಮ ಅಂದ್ರು. ಅಲ್ಲ ಯಾಕೆ ನಗಲಾಗಿದೆ? ನಿನ್ನ ನೋಡಿದ್ರೆ ಹೊಟ್ಟೆ ನಮನೆ ಬರಲಾಗ್ಯದ ಅಂದ್ರೆ ಯಾಕೆ ಏನಾಗ್ಯದ? ನಮ್ಮ ಅತ್ತಿ ಮೂತಿ ನೋಡಿದ್ರೆ ನಿಂದೆ ಮೂತಿ ಸೇಮ್ ಅದ, ನನಗೆ ಹೊಟ್ಟೆ ನಿನ್ನ ಮೂತಿ ನೋಡಿದ್ರೆ ನೆನಪೇ ಬರಲ್ಲ. ಅತ್ತಿಗೆ ಸೊಸಿ ಸೇರಿದಂತ ಪರಿಸ್ಥಿತಿಗಳು ತಿಳಿಸ್ಬೋದು. ನನ್ನ ಸರ್ ಗುಂಡಾಣಿ ಡಿಕ್ಕಿಯವ್ರು ಈ ಭಾಗದ ಖ್ಯಾತ ಆಸೆ ಕಲಾವಿದ್ರು ನನಗೆ ಎರ್ಬಾಕ್ ಹೋಗ್ರಿ ಅಂದ್ರು. ನನಗೆ ಎರ್ಬಾಕ್ ಅಂದ್ರೆ ಬಹಳ ಅಂಜಿಕೆ. ನಾನು ದಿನ ಬಸವ ಕಲ್ಯಾಣ ಹೋಗ್ತೀನಿ, ಅದು ರಾಜೇಶ್ವರ ಕ್ರಾಸಿಗೆ ಮಂದ್ರಿ ಹೊತ್ತು ಮುಗಿತು, 6 ಗಂಟೆ ಆಗಿತ್ತು, ಮನೆ ಬರಾಕತ್ತಿತ್ತು. ಒಂದು ವಯಸ್ಸಾದ ಮುದುಕ್ರಿ ಕುಸಿಗೆ ಎತ್ಕೊಂಡು ನಿಂತೇಳಿ ಬಸ್ಸಿಗೆ ಕೈ ಮಾಡಕತ್ತಿಲ್ಲ. ಆ ಬಸ್ನೇ ನಾ ಕುಂತಿದ್ದೆ, ಡ್ರೈವರ್ ಅಲ್ಲಿ ನಿಂತು ಸರಿ ಮುದುಕ್ ನಿಂತ ಕರ್ಕೊಂಡು ಹೋಗೋ ಮಂದೆ. ಇಲ್ಲ ಇದು ಎಕ್ಸ್ಪ್ರೆಸ್ ಬಸ್ ಅದ, ಇಲ್ಲಿ ನಿಂದ್ರಲ್ಲ ಅಂತ. ಯಾವ ಎಕ್ಸ್ಪ್ರೆಸ್ ರೀ ಪಾಪ ವಯಸ್ಸಾದ ಮುದುಕದ. ನಾವು ವಿಶ್ವಗುರು ಬಸವಣ್ಣವ್ರ ಅನುಯಾಯಿಗಳಿದ್ದೀವಿ. ದೈವೇ ಧರ್ಮದ ಮೂಲವಯ್ಯ, ಗುರು ಹಿರಿಯರನ್ನು ಗೌರವಿಸಬೇಕು. ವಯಸ್ಸಾದ ಮುದುಕರ ಕರ್ಕೊಂಡು ಹೋಗೋ ನಿಂದ್ರಿ ಅಂದೆ. ಇಲ್ಲಿ ಬಸ್ ನಿಲ್ಸ, ನನ್ನ ಮಾತಿ ಬೆಳಕೊಂಡು ಬಸ್ ನಿಂದ್ರಿಸದೆ. ಆ ಮುದುಕಿ ಕೂಸಿಗೆ ಎತ್ಕೊಂಡು ನಿಂತು ಕಂಡಕ್ಟರ್ ಕರೆದ ಆ ಮುದುಕಿಗೆ, ಆಯ್ ಬಾಜ್ ಎಲ್ಲಿದ ಹತ್ತು ಎಲ್ಲಿ ಹೋಗ್ಬೇಕು ಅಂದ್ರು. ಆ ಮುದುಕಿ ಕೂಸಿಗೆ ತಗೊಂಡ್ಬಂದಿಯಪ್ಪ, ಎಲ್ಲಿಗೆ ಹೋಗೋದಿಲ್ಲ ಅಂದ್ರು. ಎಲ್ಲಿಗೆ ಹೋಗೋದಿಲ್ಲ, ಬಸ್ಸಿಗೆ ಕೈ ಮಾಡಕತ್ತಿ ಅಂದ್ರ ಇದು ಕೂಸು ಅಳ್ಳಕತ್ತದಪ್ಪ, ಒಂದ್ ಸ್ವಲ್ಪ ಪಂಪೋಕ್ ಮಾಡ್ತೇವೆ ಗಪ್ ಆಗ್ತದ ಅಂತ. ಹೋಗ ಬಸ್ಸಿಗೆ ಕೈ ಮಾಡಿ ನಿಂದಿಸಿ ಪಂಪೋಕ್ ಮಾಡಂತಂದ್ರು. ಇಂಥ ಹಾಸ್ಯ ಪ್ರಜ್ಞೆಗಳು ಮನುಷ್ಯನಲ್ಲಿ ಬರ್ತಕ್ಕಂಥದ್ದು. ಅದಕ್ಕೆ ಸುಖ ಸಂಸಾರದೊಳಗ ಅತ್ತಿ ಸಸಿ ಚಂದ್ರಿ ಸುರು ಲಗ್ನ ಸರ್ 4 ವರ್ಷ ತನ ನನ್ನ ಹೆಂಡತಿ ದೇವ್ರ ಸಿಗ್ಲಿಂದ ನೋಡಿದ್ರಿ. ದಿನ ಮುಂಜಾನೆ ಜಾಗ ಮೇಲೆ ಬರಕ್ಕೆ ನಮ್ಮ ಅವ್ರ ಕಾಲಿಗೆ ಬೀಳಕ್ಕೆ, ಅತ್ತಿ ನೀ ನಮ್ಮ ಅವ್ವ, ನೀ ನಮ್ಮ ದೇವ್ರ ಇದ್ದಂಗ ಅತ್ತಿ, ಇದ್ದು ನೀನ್ ಒಡನೆ ಇರ್ತೀನಿ, ಸತ್ತ ನೀನ್ ಒಡೆ ಸಾಯ್ತೀನಿ ಅತ್ತಿ, ನೀನೇ ನಮ್ಮ ಅತ್ತೆಲ್ಲವ ನೀ ನಮ್ಮ ದೇವ್ರ ಅಂತ ಕಾಲಿಗೆ ಬಿದ್ದೋಡ್ರಿ. ನಮ್ಮವ್ ನಿಮ್ಮ ಅಲ್ಲೇನ ಯಾವಾಗಲು ಏವ ನೀ ನನ್ನ ಸೊಸಿ ಅಲ್ಲೇ ನನ್ನ ಮಗಳು ಬಾ ಅಂತ ಕೈಯಂತ 2 ಪಾಟ್ಲಿ ಬಿಚ್ಕೊಟ್ರ ಹೇಳ್ತಿ. ನನ್ನ ಹೇಳ್ತಿ ಪಾಟ್ಲಿ ಕೊಡೋಣ. ನನ್ನ ಹೇಳ್ತಿ ಮೊದಲ್ರಿ ಮುಂಜಾನೆ ಒಮ್ಮೆ ಕಾಲಿಗೆ ಬೀಳಾಕಿ, ಮುಂಜಾನೊಮ್ಮೆ ಸಂಜೆಕೊಮ್ಮೆ ನಮ್ಮವ್ ಯವ್ವ ನೀ ನನ್ನ ಸೊಸಿ ಅಲ್ಲೇ ನನ್ನ ಮಗಳು ಅಂದ್ರಿ ಕೊಳ ಗೋರ್ಮಳೆ ಬಿಚ್ಕೊಟ್ರು. ಯಾವಾಗ ನಾನು ಹೇಳ್ತೀರಿ ಅತಿ ಇದ್ರ ಕೂಡ ಸತ್ರ ಕೂಡ ನಿನ್ಗೂಡಲೇ ಇರ್ತೀನಿ ಅಂದಾಕಿ. ಯಾವಾಗ ನಮ್ಮ ಅವ್ನ ಕೈ ಕೋಳ ಖಾಲಿ ಆಯ್ತು ನೋಡ್ರಿ, ಈಗ ಬ್ಯಾರೆ ಚಾಲು ಮಾಡ್ಯಾಡ್ರಿ. ಈ ಮನೆ ನಿಮ್ಮ ಮಗು ಇರ್ಬೇಕು ಒಂದು ಅಕ್ಕೋರಂತ ನಾವು ಹಂಗೆ ಮಾಡಿವಪ್ಪ. ಅದಕ್ಕೆ ರಾಜ ನೋಡಿ ಪುಣ್ಯ ಎರವಾಪುರ ರಾಜೇಶ್ವರನ ಬರ್ತದ ಮುಂದೆ. ಅದಕ್ಕೆ ತಾಯಿಂದ್ರಿಗೆ ಹೇಳೋದಷ್ಟೇ, ಮನೆಯೊಳಗೆ ಅತ್ತಿ ಗೌರವಿಸ್ರಿ, ತಾಯಿ ಗೌರವಿಸ್ಬೇಕು. ಯಾರ ಅತ್ತಿ ಇಲ್ಲ ಅಂತ ಮನೆಗೆ ನಿಮ್ ಮಗಳಿಗೆ ಕೊಟ್ರಿ ಅಂದ್ರ ದೇವ್ರ ಇಲ್ಲ ಅಂತ ಗುಡಿಯಾಗ ಹೋಗಿ ಗಂಟಿ ಹೊಡೆದಂಗ ಆಗ್ತದ. ಮನೆಯೊಳಗೆ ಅತ್ತಿ ತಾಯಿ ಇದ್ರ ಆ ಮನೆ ಚಂದ ಇರ್ತ, ಅದಕ್ಕೆ ಗೌರವಿಸ್ಬೇಕು ಬಾಡಿ. ಅದಕ್ಕೆ ಯಾವಾಗಲೂ ಹೇಳೋದು ಕಲ್ಯಾಣ ಕರ್ನಾಟಕ ಬೀದರ್ದವರಿಗೆ ಮಾಡ್ಕೋಬೇಕಲ್ಲ. ಅದು ಕಲಬುರಗಿಯವ್ರಿಗೆ ಮಾಡ್ಕೊಂಡಿರೋದು ನೋಡ್ರಿ. ನಾವು ಒಂದು ಸಾಮಾನ್ಯ ರೊಕ್ಕ ಕೊಡ್ಕೊಂಡಿದ್ದು, ಮಂಚ ತಂದಾಳ್, ಪೇಜ್ ತಂದಾಳ್, ಡಿಜಿಲ್ ತಂದಾಳ್, ಸೋಫಾ ಸರ್ ತಂದಾಳ್, ಬರ ಟೈಮಿಗೆ ಪಟ್ಟಿ ಒಳ್ಳೆ ಒಂದು ಮಿಷನ್ ತಂದಾಳ ಸಂಗಾಟ. ಅದೇನೋ ಪಿಕೋಪಲ್ ಹಾಕ್ತಾಳ, ನನಗೆ ಹೊಟ್ಟೆ ಕಿಮ್ಮತ್ ಕೊಡೋದು. ಮನೆಗೆ ಹೋದ್ರೆ ಬೆಲ್ಲ ತೊಗೊಂಡು ನಿಂತ ಹೊಡ್ಲಾಕ, ಮನೆಗೆ ಹೋದ್ರೆ ಎದಿ ಮ್ಯಾಗಿನ ಹೆಂಗೆ ಹಿಡಿತಾಳ. ಸರಿ ಏನ್ ಮಾಡ್ಬೇಕು ಅನ್ಸಿಸ್ಬೇಕಂತ ಹೇಳಿ ಕಾಲೇಜ್ ಮುಗಿಸೋರು ಮನೆಗೆ ಹೋಗಿದ್ರಿ, ಹೋಗತ್ತನ ಬಟ್ಟೆ ಹೊಲಿಬೇಕಂತೇಳಿ ಗಂಡ ಮನೆಗೆ ಹೊತ್ತಾಗಲ್ಲ, ಬಟ್ಟೆ ಹೊಲ್ಕೊಂಡ್ ಕೂತೀನಿ, ಚಾ ಮಾಡ್ಕೊಂಡ್ ಹೋಗಂడి ನೋಡ್ರಿ. ಬಟ್ಟೆ ಹೊಲ ಬಿಟ್ಟು ಚಾ ಮಾಡ್ಕೊಂಡ್ ಬರ್ಲಕ್ ಹೋದ್ರು. ಚಾ ಮಾಡ್ಕೊಂಡ್ ಬರ್ಲಕ್ ಹೋಗಿ ಏನಾರ ಮಾಡಿ ಈಗ ಅಂಜಿಸ್ಬೇಕಂತ ಹೇಳಿ ಆ ಬಟ್ಟೆ ಹೊಲ ಸ್ಟೂಲ್ ತಗೊಂಡು ಸ್ಟೂಲಿನ ಮೇಲೆ ಹಬ್ಬದಿಂದ ಸ್ಟೂಲಿನ ಮೇಲೆ ಎತ್ತಿ ಸೀರೆ ತಗೊಂಡು ಪ್ಯಾನಿಗೆ ಗಂಟು ಹಾಕಿ ಹಿಂಗ್ ಕೊಳ್ಳಿ ಸುತ್ತೋಳಕತ್ತೀನಿ. ಒಳಗೆ ಹೋಗ್ಬೋದು, ಕಾಲ್ ಬಿಟ್ಟು ತಡಗಿರಿ, ನಿಮ್ ಕಾಲ್ ಬಿಟ್ಟು ತಡಗಿರಿ ಅಂದ್ರಿ. ನಮ್ಗೆ ಬಹಳ ಖುಷಿ ಐತಿ. ಓ ನಿನ್ನ ಬಗ್ಗೆ ಎಷ್ಟು ಕಾಳಜಿ ಅದ, ಎಷ್ಟು ಪ್ರೀತಿ ಅದ, ನಾವು ಊರ್ಲಾಕೋಕತ್ತೀನಿ ಅಂದ್ರೆ ನಿನ್ಗೆ ಎಷ್ಟರ ಪ್ರೀತಿ ಅದ ಅಂದಾಗ ಅದಕ್ಕೆ ನಾನು ಹೇಳ್ತೇನೆ. ಐತೇಳಿ ಊರ್ಲಾಕೋಕ್ ಅದೇ ಕೊಡ್ರಿ, ಹೊಸ ಸೀರೆ ಮಂದಿದ ಒಳಗೆ ಹಳೆದ ತಂದು ಕೊಡ್ತೀವಿ, ಊರ್ಲಾದ ಹಾಕೋರಿ ಏನಾರ ಹಾಕೋರಿ ಅಂತ. ಅದಕ್ಕೆ ಸೀರೆ ಕಿಮ್ಮತ್ ಇರ್ಲಾರ್ದಂತ ಗಂಡ ನಾವೇರಿ. ಅದಕ್ಕೆ ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಮನೆಯೊಳಗೆ ಗಂಡ ಹೆಂಡತಿ ಚಂದ ಇರ್ಬೇಕು. ನೀವು ನೋಡಿ ಜಾತ್ರೆಗಾರ ಬರೀ ಪುರಾಣಕರ ಬರೀ ಹಾಕೋರೆ, ಒಬ್ಬರೇ ಬರಲ್ಲ ನೀವು. ಬಾಜು ಮನೆ 4 ಮಂದಿ ಕೂಡೆ ಬರ್ತೀರಿ, 4 ಮಂದಿ ಕೂಡೆ ಹೋಗ್ತೀರಿ. ಒಂದು ಪುರಾಣ ನಡೆದಿತ್ರಿ ಅಪ್ಪರೇ, ಇಬ್ರು ಹೆಣ್ಮಕ್ಳು ಜೋಡಿನ ಬರ್ತಿದ್ರು. ಒಬ್ಬಕ್ಕೆ ಅಳ್ಕೋತ ಬರಕ್ಕೆ, ಒಬ್ಬಕ್ಕೆ ನಕ್ಕೋತ ಬರಕ್ಕೆ, ಒಬ್ಬಕ್ಕೆ ಅಳ್ಕೋತ ಬರಕ್ಕೆ, ಒಬ್ಬಕ್ಕೆ ನಕ್ಕೋತ ಬರಕ್ಕೆ. ಯಾವಾಗ ಅಳ್ಕೋತ ಬರ್ತೀವಿ ನೋಡಕ್ಕೆ, 1 ದಿವಸ ಬರ್ಲಿಲ್ಲ, 2 ದಿವಸ ಬರ್ಲಿಲ್ಲ, 3 ದಿವಸ ಬರ್ಲಿಲ್ಲ, ಈಗ ನಕ್ಕೋತ ಬರಕ್ಕೆ ಚಿಂತೆ ಬರ್ತಿತ್ತು. ಯಾಕೆ ಬರ್ಲಿಲ್ಲ, ಎಲ್ಲಿಗೆ ಹೋದ್ರು 5 ದಿವಸ ಬರ್ಲಿಲ್ರಿ. 6ನೇ ದಿವ್ಸಕ್ಕೆ ಮತ್ತೆ ಪುರಾಣ ಕೇಳಕ್ ಬಂದಿದ್ರು. 6ನೇ ದಿವಸ ಪುರಾಣ ಕೇಳಕ್ ಬಂದ, ಈಗ ಅಳ್ಕೋತ ಬಂದಕ್ಕೆ ಚಿಂತೆ ಐತಿ.
ಐಗೋಡಿ 5 ದಿವಸ ಎಲ್ಲಿ ಹೋಗಿದ್ದೆ ಅಂಗಡಿ ಆಕೆ ಯಾವಾಗ ಕಳ್ಕೋತ ಬರಕ್ಕೆ 6ನೇ ದಿವಸ ನಕ್ಕೋತಿ ಹೊಂಟೇಳಿ ಎಲ್ಲಿ ಹೋಗಿದ್ದೆ 5 ದಿವಸ ಬಂದಿಲ್ಲ ನಮ್ಮ ಅತ್ತೆ ಸತ್ತೇಳಿ ಊರಿಗೆ ಹೋಗಿದ್ದೆ 10 ಸತಿ ನಕ್ಕೋತ ಹೇಳ್ತಾರ ಕೋಡಿ ಅಂಗಡಿ ಏನಾಗಿತ್ತು ನಿಮ್ಮ ಅತ್ತಿಗೆ ಆರಾಮಿದ್ದಿಲ್ಲ ಆರಾಮಿದ್ರಿ ಏನ್ ಚಟ ಆಗಿತ್ತು ಚಟನೇ ಇಲ್ಲ ಏನಾಗಿತ್ತು ಹೊಸ ಮನೆ ಕಟ್ಟಿವಲ್ಲ ಮನೆಗೂ ನಾವು ದೊಡ್ಡ ನೀರಿನ ಟಾಕಿ ಕಟ್ಟಿವವ ನೀರಾಗ ಬಿದ್ದು ಸಾಕ್ತಳು ಈಗ ನಕ್ಕೋತ ಬರಕ್ಕೆ ಸಮಾಧಾನ ಆಗಲಿಲ್ಲ ಏನ್ ಪುಣ್ಯ ಮಾಡಿ ಸಿದ್ದಮ್ಮನಿ ನಿನ್ನ ಹಣೆ ಬರ ಎಷ್ಟು ಚಂದ ನೋಡು ನನ್ನ ಹಣೆ ಬರ ಎಷ್ಟು ಸುಮಾರು ಅದೇವ ನಮ್ಮ ಮತ್ತಿನ ಮನ್ಯಾಗ ಮನೆ ಮುಂದೆ ಮನೆ ದೊಡ್ಡ ಬಾಯಿ ಅದ ಅಲ್ಲೇ ಓದ್ತಾಳ ಅಲ್ಲೇ ಬರ್ತಾಳ ಅಲ್ಲೇ ಓದ್ತಾಳ ಇವ ಎದಕ್ಕೆ ಬರ್ ಅವ ಈಕೆ ಅಂದ್ರೆ ಯವ್ವ ಅತ್ತಳ ಅಲ್ಲೇ ಓದ್ತಾಳ ಬರ್ತಾಳ ಅಂದ್ರೆ ನಡೆಯಲ್ಲ ನಂಬುದು ಪ್ರಯತ್ನ ಇರ್ಬೇಕವ ನಂಬುದು ಪ್ರಯತ್ನ ಅತ್ತೆ ಒಯ್ದು ಬಾಯಾಗ ಹಾಕಿ ನೀರಿನ ಟ್ಯಾಂಕಿಗೆ ಹಾಕಿ ಬಂದಿರ್ತಕ್ಕಂಥ ಸಸಿ ಅಂದ್ರೆ ಇವತ್ತಿನ ದಿವಸ ಕಾಣ್ತೀವಿ ಅದಕ್ಕೆ ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಬಸ್ ಪ್ರಯಾಣ ಮಾಡ್ಬೇಕ್ರಿ ಬಸ್ನಾಗ ಹೋಗ್ಬೇಕು ಭಾಳ ಚಂದ ಹಾಸ್ಯಗಳು ನಮ್ಮನೆ ಪ್ರಯಾಣ ನಮ್ಮ ದೋಸ್ತ ಇಬ್ರು ಹೊಂಟಿದ್ವಿ ಒಂದು ಮುದುಕಿ ಬಂದು ನಮ್ಮ ಬಾಜು ಕೂತು ಬಂದು ಕೂತಾಗ 80 ವರ್ಷ ಮುದುಕಿ ವಯಸ್ಸಾಗಿತ್ತು ಎಲ್ಲಿ ಚೀಲದಲ್ಲಿ ಬದಾಮಿ ತೆಗೆದು ಕಾಜು ತೆಗ್ಬೇಡಿ ತೆಗೆದು ಏನ್ ಮಾಡತ್ತು ಒಂದೊಂದು ನಮ್ಮ ಬಾಜು ಕುಂತಿನ ದೋಸ್ತ್ರಿ ಅವನಿಗೆ ಕೊಡ್ಲಕತ್ತು ನಾಂದೆ 80 ವರ್ಷದ ಮುದುಕಿ ಇವತ್ತು ಹೋಗ್ತಾಳ ನಾಳೆ ಹೋಗ್ತಾಳ ಗೊತ್ತಿಲ್ಲ ಯಾಕೆ ಗೋಡಂಬಿ ಈಸ್ತಂದಳ ಅಂದಿರಿ ಒಟ್ಟು ತಗೋಕಿ ಅವನಿಗೆ ಕೊಡಾಕಿ ಒಂದೊಂದು ತಗೋದು ಅವನಿಗೆ ಕೊಡಾಕಿ ಪೂರಾ ಗೋಡಂಬಿನ ಮುಗಿಲಕ್ ಬಂದ್ರು ನನಗೆ ಒಂದು ಕೊಡ್ಲಿಲ್ಲ ಆಯಿಗೆ ಭಾಳ ಸಿಟ್ಟು ಬರ್ತದೆ ಏನಾಯಿ ಎಲ್ಲ ಗೋಡಂಬಿ ತಗೋತಿ ಅವನಿಗೆ ಕೊಡ್ತಿ ನನಗೆ ಒಂದು ಕೊಡಲಾಗಿದಲ್ಲ ಅವನು ಮೊಮ್ಮಗೆ ತಂಗನ ನಾನು ಮೊಮ್ಮಗೆ ತೆಗೀನಿ ಅವನ ಮ್ಯಾಗ ಯಾಕೆ ಕಾಜಿ ಅದ ನನ್ನ ಮ್ಯಾಗ ಯಾಕೆ ಇಟ್ಟು ಸಿಗ್ತದ ಅದಕ್ಕೆ ಮುದುಕಿ ಏನ್ಬೇಕಾಯ್ತಮ್ಮ ವಯಸ್ಸು ಭಾಳ ಆಗ್ಯದ ಮೈಯಾಗ ರಕ್ತ ಇಲ್ಲ ಬಂದ್ ದವಾಖಾನೆ ತೋರಿಸಿನಿ ಡಾಕ್ಟರ್ ನಿನಗ ಕಾಜು ತಿನ್ನು ಗೋಡಂಬಿ ತಿನ್ನು ರಕ್ತ ಬರ್ತದಂದಾರ ಅಲ್ಲ ಈ ಮತ್ತೆ ನಿನಗೆ ನೀ ತಿನ್ನು ಅಷ್ಟು ಅವನಿಗೆ ಕೊಟ್ಟಲ್ಲ ಐತಮ್ಮ ಎಲ್ಲಿ ತಿಳಿ ಬಾಯಾಗ ಹಲ್ಲಿಲ್ಲ ಚೀಪಿ ಬ್ಯಾಂಗ್ನಾಗ ಇಟ್ಟಿದ್ದೆ ಸುಮ್ಮನೆ ಯಾಕೆ ಹೋಗ್ಯದಂತೇಳಿ ಅವನಿಗೆ ಕೊಟ್ಟಿದ್ದೆಪ್ಪ ಅದಕ್ಕೆ ಮುದುಕಿಯರಿಗೆ ಅಯ್ಯೋ ಪಾಪ ಒಂದಿರಂದ್ರೆ ದೊಡ್ಡಸಪ್ಪ ಯಾರಿಗೆ ಎದುರು ಹಾಕೋರಿ ಶಾಲೆ ಮಕ್ಕಳಿಗೆ ಎದುರು ಹಾಕೋರು ನಮ್ಮ ಹೊಸ ಕಲ್ಯಾಣ ಮಕ್ಕಳಿಗೆ ಕರ್ಕೊಂಡು ಮೊನ್ನೆ ಮೈಸೂರು ಜೂ ನೋಡಕ್ ಹೋಗಿದ್ದೀನಿ ಸರ್ ನಮ್ಮ ಕಡೆ ಹುಡುಗರು ಜೂ ಹುಲಿ ನೋಡಿರಲ್ಲ ಹುಲಿ ನೋಡಿ ಅಂಜಂಗಾರ ಅಂತೇಳಿ ಹುಲಿ ಪಂಜರದ ಬಾಜು ನಾನು ನಿಂತೇನೆ ಫಸ್ಟಿಗೆ ಬೆಂಗಳೂರು ಮಕ್ಕಳು ಟೂರ್ ಬಂದಿದ್ರಿ ಹುಬ್ಬಳ್ಳಿ ಮಕ್ಕಳು ಟೂರ್ ಬಂದಿವಿ ಉಡುಪಿ ಟೂರ್ ಬಂದಿವು ಫಸ್ಟಿಗೆ ಬೆಂಗಳೂರು ಮಕ್ಕಳು ಬಂದ ತಕ್ಷಣ ಹುಲಿ ನೋಡಿದ್ರು ಸಿ ಫ್ರೆಂಡ್ ಟಿಪ್ ಟೈಗರ್ ಇಸ್ ಅವರ್ ನ್ಯಾಷನಲ್ ಎನಿಮಲ್ ಟೈಗರ್ ಇಸ್ ಸ್ಲೀಪಿಂಗ್ ಅಂದ್ರು ಅವ್ ಹಂಗೆ ಮುಂದೆ ಹೋದ್ರು ನೆಕ್ಸ್ಟ್ ಉಡುಪಿ ಮಕ್ಕಳು ಎತ್ತವರೆ ಇಲ್ಲಿ ಹುಲಿ ಎಲ್ಲರೂ ಮಾತಾಡು ಹುಲಿ ಎತ್ತು ಬಿಟ್ರೆ ಕಚ್ಚಿ ಬಿಡ್ತಾರೆ ಸುಮ್ಮನೆ ಮಾತಾಡ್ಬೇಕು ಹೋಗ್ಬೇಕು ಲಾಸ್ಟ್ ನಮ್ಮ ಬಸವ ಕಲ್ಯಾಣದ ಬಂದು ನೋಡು ಬಂದು ಬರ ಸಿದ್ಧ ಹುಲಿ ಮಕ್ಕಳು ಅಂದ ಇವ ತಗೊಂಡ ನೋಡ್ಕಲ್ಲ ಅಂದು ಅವ್ ಬೆಂಗಳೂರು ಉಡುಪಿ ಗಾಬರಿ ಅದ ಎಲ್ಲಿ ಬಂದು ಮರ ಹುಲಿ ಅದು ಸುಮ್ಮನೆ ನೋಡ್ಬೇಕು ಹೋಗ್ಬೇಕು ಅವಾಗ ಉಸುಳೆ ಮಕ್ಕಳೇ 1000 ಕಿಲೋಮೀಟರ್ ಅಂತ ಬಂದಿ 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಳಗೆ ಬಂದೇನು ಮಕ್ಕಳು ನೋಡಕ್ ಬಂದೇನು ಮಕ್ಕಳೇ ನಮ್ಮ ಕಲ್ಯಾಣ ಮಕ್ಕಳಿಗೆ ಧೈರ್ಯ ಯಾಕಂದ್ರ ನಾವು ಕಲ್ಯಾಣ ಮಕ್ಕಳು ತಾಯಿ ಎದೆ ಹಾಕಿ ಕುಡಿತೇವ್ರಿ ಬೆಂಗಳೂರು ಕಡೆ ಹೋದ್ರೆ ಮತ್ತೆ ತಾಯಿ ಎದೆ ಹಾಕಿ ಕುಡಿಸಲಾಗ್ಯಾರ ತಾಯಿ ಇದ್ರ ಮಕ್ಕಳಿಗೆ ಅಯ್ಯೋ ಅಲ್ಲೇವ ನನಗೆ ಪಿಂಪಲ್ಸ್ ಬಂದ್ಬಿಡ್ತವೆ ಮುಖದ ಮೇಲೆ ಗೊಲ್ಲಿ ಬರ್ತಾವ ನನ್ನ ಜಲ್ದಿ ವಯಸ್ಸಾಗ್ತದೆ ಅಂತೇಳಿ ಬೇಕರಿಗೆ ಹೋಗಿ ನಂದಿನಿ ಹಾಲು ತಂದು ಮಕ್ಕಳಿಗೆ ಕುಡಿಸ್ತಾವ್ರಿ ಅವು 5 ವರ್ಷ ಕುಡಿದು 6ನೇ ವರ್ಷ ಸಾಲಿಗೆ ಹೋಗ್ತಾವ ಶಾಲೆಗೆ ಹೋಗ್ಯಾನ ಶಾಲೆಗೆ ಮಿಸ್ ಕೇಳ್ತಾರ ವಾಟ್ ಈಸ್ ಯುವರ್ ಮದರ್ ನೇಮ್ ಆ ಹುಡುಗರಂತಾವ ಮೈ ಮದರ್ ನೇಮ್ ಇಸ್ ನಂದಿನಿ ಅಂದ್ರು ಯಾಕೆ ಕೊಡ್ತಿದ್ರು ನಂದಿನಿ ಹಾಲ ಅದಕ್ಕೆ ಮಕ್ಕಳಿಗೆ ತಾಯಿ ಎನಿಯಾರು ಕೊಡಿಸಿದ್ರ ಅಲ್ಲಿ ಆರೋಗ್ಯ ಹೋಗ್ತಕ್ಕಂಥ ಅದಕ್ಕೆ ಯಾವತ್ತಿನ ಜೀವನದೊಳಗ ಮಕ್ಕಳಿಗೆ ಕೊನೆಯನ್ನು ಕಲಿಸ್ಬೇಕು ನಾವು ಶಾಲಿ ಮಾಸ್ಟರ್ ನೋಡ್ರಿ ಜೀವನದಾಗ ಶಾಲಿ ಮಾಸ್ಟರ್ ಆಗ್ಬೇಕಂತೇಳಿ ಬಹಳ ಇಷ್ಟಪಟ್ಟಾದಿರಿ ಈಗಿನ ಮಕ್ಕಳಿಗೆ ನೋಡಿದ್ರ ಶಾಲಿ ಮಾಸ್ತರ್ಗಳು ಯಾಕಾಗಿವ ನನಗೆ ಮೊನ್ನೆ ಪಿಒ ಸಾಹೇಬ್ರನ್ನು ಆರ್ಡರ್ ಮಾಡಿದ್ರಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತೇಳಿ ಊರೊಳಗೆ ಹೋಗಿ ಎದ್ದಿದ್ರು ನಾವು ಹುಡುಗರಿಗೆ ಏನ್ ಮಾಡಿದ್ರಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಒಂದೇ ಘೋಷಣೆ ಆಗ್ಬಾರ್ದು ಅಂತೇಳಿ ಇನ್ನೊಂದು ಘೋಷಣೆ ಕಳಿಸ್ತಾರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು ಯಾರು ಮಹಾತ್ಮ ಗಾಂಧಿ ಅವರು ಅಂತೇಳಿ ಮಹಾತ್ಮ ಗಾಂಧಿ ಅವರಿಗೆ ಜಯವಾಗಲೇ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತೇಳಿ 2 ಘೋಷಣೆ ಕಳಿಸಿದೆ ಆ ಹುಡುಗರು ಏನ್ ಮಾಡಿದ್ರೆ 2 ಕಳಿಸಿದ್ ನೋಡ್ರಿ ಗಡಬಡದಾಗ ಈ ಕಡೆ ಒಂದು ಅರ್ಧ ಹುಡುಗರು ಈ ಕಡೆ ಒಂದು ಅರ್ಧ ಹುಡುಗರು ಈ ಕಡೆ ಕೂತು ಮುಂಜಾನೆ ಪಿಒ ಸಾಹೇಬರು ಬಂದ್ರೆ ರಿಪೇರ್ ಕಟ್ ಮಾಡಿ ಶಾಲೆ ಸಾಹೇಬ್ರೆ ಹುಡುಗರು ಏನ್ ಕಲಿಸಿದ್ರೆ ಎಲ್ಲ ಕಲಿಸಿದ್ರಿ ಹೆಂಗ್ ಹೇಳ್ತಾರೆ ಭಾರಿ ಹೇಳ್ತಾರೆ ಅಂತ ಹೇಳ್ತ ಪಿಒ ಸಾಹೇಬ್ರು ಹೇಳ್ರಿ ಅಂತ ನೋಡ್ರಿ ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ ಮಹಾತ್ಮ ಗಾಂಧಿ ಅವರನ್ನ ಶಾಲೆಗೆ ಕಲಿಸಿ ಅಂದ್ಬಿಟ್ಟು ಮಹಾತ್ಮ ಗಾಂಧಿ ಶಾಲೆಗೆ ಬಂದ್ರೆ ನಾ ಸಸ್ಪೆಂಡ್ ಹೋಗಿ 3 ತಿಂಗಳು ಮನೆ ಕೂತೆ ಅದಕ್ಕೆ ಮಕ್ಕಳನ್ನ ಎದುರು ಹಾಕೋಬಾರ್ದು ತಂದೆ ತಾಯಿಯನ್ನ ಗೌರವಿಸಬೇಕು ಪ್ರೀತಿಯಿಂದ ಯಾರು ತಂದೆ ತಾಯಿ ನೋಡ್ಕೊತೀರಿ ಅವ್ರ ಜೀವನದ ಉದ್ಧಾರಾಗ್ತದೆ ಮನೆಯೊಳಗೆ ಇರ್ಬೇಕಂದ್ರೆ ಮಂದಿ ಮನೆಯಾಗ ಆಗಿರ್ಬೇಕ್ರಿ ನಮ್ಮ ಮನೆಯಾಗ ನಮ್ಮ ಯಾವಾಗ ಹೋಗ್ತಾಳದಂಗಾಗಿದೆ ಹೆಸರು ನೋಡಿದ್ರೆ ಶಾಂತಮ್ರಿ 1 ನಿಮಿಷ ಕಪ್ಕೊಂಡ್ರೆ ಒದ್ರದೆ 4 ಎಣ್ಣೆ ಸಾಕ್ಯಾಡ್ರಿ ನಮ್ಮ ಕಡೆ ಪಾಠ ಪಟ್ಟಿ ಇರಲ್ಲ ಹಾಲು ಎಂದ್ಕೋದು ಎಣ್ಣೆ ಹೊಡೆದು ಬರ್ತದೆ ತಾನೇ ಮೈದು ತಾನೇ ವಾಪಸ್ ಬರ್ತಿತ್ತು
4 ಎಮ್ಮೆ 1 ಎಮ್ಮೆ ಹಿಂಡ್ತಿತ್ರಿ, 3 ಎಮ್ಮೆ ಹಿಂಡ್ತಿದ್ರ. 1 ಎಮ್ಮೆ ಹಾಲು ಹಿಂಡಾಕಿ ಹೋಟೆಲ್ ಹೋಗಿ ಹಾಲು ಹಾಕಿ 100 ರೂಪಾಯಿ ತಗೊಂಡು ಎಲ್ಲಿ ಚಿಲ್ದಾಗ ಇಟ್ಬೇಕು. ದಿನ 100 ರೂಪಾಯಿ ಜಮಾಸಾಕಿ 1 ದಿವ್ಸ ಏನಾಗಿತ್ರಿ, 3 ಎಮ್ಮೆ ವಾಪಸ್ ಬಂದಾವ. ಆ ಹಾಲು ಕೊಡ ಎಮ್ಮೆನೆ ವಾಪಸ್ ಬಂದಿದ್ರು. ನಮ್ಮ ಚಿಂತೆ ಅಂತ ಯಪ್ಪ ಶಾನು ಹಿಂದ ಎಮ್ಮಿ ಬಂದಿಲ್ಲ, ಯಪ್ಪ ಹಿಂದ ಎಮ್ಮಿ ಬಂದಿಲ್ಲ, ನಂದು 100 ರೂಪಾಯಿ ಹೋಯ್ತು, ನಂದು 100 ರೂಪಾಯಿ ಹೋಯ್ತು. ನಾನ್ ಆಯಿ 100 ರೂಪಾಯಿ ಹೋದವಲ್ಲಕ್ಕೆವ ಎಮ್ಮಿ ಚಿಂತೆಗೆ ನೀವ್ ಹೋಗಂಗಿರಿ, ಇನ್ನು ಹಳ್ಳಿಯಾಗ ಬಿಟ್ರ ನಮ್ಮ ಎಮ್ಮಿ ಚಿಂತೆ ಮಾಡ್ತಾರ ಅಂತ ಹೇಳಿ ಕರ್ಕೊಂಡ್ ಬಂದ್ ಕಲಬುರಗಿ ನನ್ನ ಮನೆಗೆ ಇಟ್ಕೊಂಡಿದ್ದೆ. ಈ ಹಳ್ಳಿ ಮುದುಕರಿಗೆ ಈ ಸಿಟಿಯಾಗ ಮನ್ಸು ಬರಲ್ಲ. 1 ದಿವ್ಸ ಸುಮ್ ಕೂತ್ರು, 2 ದಿವ್ಸ ಸುಮ್ ಕೂತ್ರು, 3ನೇ ದಿವ್ಸ ಚಾಲು ಮಾಡ್ಬೇಕಪ್ಪ, ನನಗೆ ಊರಾಗ್ಬಿಡು, ನನಗೆ ಊರಾಗ್ಬಿಡು, ಇಲ್ಲಿ ಮನಸ್ಸು ಬರ್ಲಪ್ಪ, ಹಗಲತ್ತು ಬಾಗ್ಲಾಗ್ತಾರ, ರಾತ್ರಿ ಬಾಗ್ಲಾಗ್ತಾರ, ನನಗೆ ಊರಾಗ್ಬಿಡು, ನನಗೆ ಊರಾಗ್. ಇನ್ನ ನಮ್ಮ ಆಯಿಗೆ ಮನ್ಸು ಬರ್ಲಾಗ್ಯದ ಅಂತ ಹೇಳಿ ಬಾ ಈ ಕಲಬುರಗಿ ಶಾಲಬಸಪ್ಪನ ಕೆರೆ ತೋರ್ಸ್ಕೊಂಡ್ ಬರ್ತೀನಿ, ಗಾರ್ಡನ್ದಾಗ ನಿನಗ ಬೋಟಿಂಗ್ ಮಾಡಿಸ್ತೇನೆ ಅಂತ ಹೇಳಿ ಕರ್ಕೊಂಡು ಕಲಬುರಗಿ ಶಾಲಬಸಪ್ಪನ ಕೆರೆ ಹೋದ್ರೆ ಆಯಿ ಕರ್ಕೊಂಡು ಗಾಡಿನಾಗಿನ ತಳಗಿಳಿಸಿ ನಮ್ಮ ಆಯಿ ಕೈ ಹಿಡಿದು ಗಾರ್ಡನ್ ಹೊಂಟಿದ್ದೇನೆ. ಅಲ್ಲೊಂದು ಹುಡುಗಿ ಕುಂತಿದ್ದಾರೆ. ಇಬ್ರು ಲವರ್ಸ್ ಇದ್ರು. ಆ ಹುಡುಗಿ ಕಣ್ಣ ತನ್ನಿಟ್ಟು ಹೇಳಕತ್ತಿದ್ದ, ಪ್ರಿಯೆ ನಿನ್ನ ಕಣ್ಣು ದಾಳಿಂಬೆ ಹಣ್ಣು, ಪ್ರಿಯೆ ನಿನ್ನ ಕಣ್ಣು ದಾಳಿಂಬೆ ಹಣ್ಣು, ನಿನ್ನ ಕಣ್ಣಾಗಿ ಇಡೀ ಪ್ರಪಂಚ ಕಾಣ್ತದೆ, ಪ್ರಪಂಚ ಅಂತ. ಆ ಹುಡುಗಿಗೆ ನಮ್ಮ ಆಯಿ ಕಿವಿ ಬೇಕು ನೋಡಿ, ಚಾಲು ಕೈ ಬಿಡು, ಚಾಲು ಕೈ ಬಿಡು ಅಂತ. ನಾನು ಕೈಯಲ್ಲಿ ಕೈ ಕಸ್ಕೊಂಡು ಪಾರ್ಮಲ್ ಕೇಳಿ, ಏನಪ್ಪ ಆಕಿನ ಕಣ್ಣಾಗ ಇಡೀ ಪ್ರಪಂಚ ಕಾಣ್ತದ, ನೀನು ಪುಣ್ಯ ಬರ್ತದೆಪ್ಪ, ನಾನು ಎಲ್ಲಿ ಕಾಲ 4 ದಿವಸ ಆಗ್ಯದ, ಎಲ್ಲರ ಕಾಣ್ತದೆ ನೋಡಪ್ಪ. ಇಂಥ ಹಾಸ್ಯ ಪ್ರಜ್ಞೆಗಳು ಮುದುಕರಲ್ಲಿ ಇರ್ತಕ್ಕಂಥ, ಅದಕ್ಕೆ ಮುದುಕರಿಗೆ ಅಯ್ಯೋ ಪಾಪ ಅಂದ್ರೆ ದೊಡ್ಡ ಶಾಪ. ಅದಕ್ಕೆ ಒಬ್ಬ MLA ಗೆ ಎದುರು ಹಾಕೋರಿ, ಒಬ್ಬ JP ಮೆಂಬರ್ಗೆ ಎದುರು ಹಾಕೋರಿ, ಶಾಲೆ ಮಕ್ಕಳಿಗೆ ಎದುರು ಹಾಕೊಳ್ಳೋಕ್ಕಾಗಲ್ಲ. ಶಾಲೆ ಮಕ್ಕಳನ್ನ ಪ್ರೀತಿಸಬೇಕು, ಗೌರವಿಸಬೇಕಂತಕ್ಕಂಥದ್ದು. ಅದಕ್ಕೆ ಬಸ್ ಪ್ರಯಾಣಗಳು ಮಾಡ್ಬೇಕಂತದ್ದು. ಅದಕ್ಕೆ 4 ಮಂದಿ ಕುಂತು ಮಾತಾಡ್ಬೇಕ್ರಿ, ಅಲ್ಲಿ ಹಾಸ್ಯಗಳು ಹೊತ್ಕೊಳ್ತಾವ. ಯಾಕೆ ಈ ಮಾತು ಏತು ಅಂತಂದ್ರ ಮದುವೆಯಾಗಿ ಹೊಸಬರಾಗ್ರಿ. ನನಗೆ ಇಲ್ಲಿ ಮರಾಠಿ ಬರ್ತೇವೆ ಬರಲ್ರಿ, ತಿಳಿತ ಮರಾಠಿ ಯಾರಿಗೆ ತಿಳಿಬರ್ಬೇಕು, ಮರಾಠಿ ಬಂದು ಬಾ ಹೇಳಿ. ನನ್ನ ಹೇಳ್ತು ಸೋಲಾಪುರದಕ್ಕೆ, ಆಕಿ ಹೊಟ್ಟೆ ಕನ್ನಡ ಬರತ್ತಲ್ರಿ, ನನಗೆ ಹೊಟ್ಟೆ ಮರಾಠಿ ಬರ್ತಿಲ್ಲ. ಲಗ್ನಾಗಿ ಹೋಗಿಂದಿ ಹೊಸದ್ರ ನಮ್ಮ ಅಪ್ಪ 1-2 ಸರಿ ಕರ್ಕೊಂಬಂದು, 3ನೇ ಸರಿ ಏನ್ ಮಾಡಿದ್ರೆ ನಾ ಹೋಗಿ ಕರ್ಕೊಂಬ, ನೀನ್ ಹೆಂಡತಿ ನೀನೇ ಕರ್ಕೊಂಬರೋ, ಬಟ್ಟೆ ಮಾಡ್ತಾರ ಬಂಗಾರ ಮಾಡ್ತಾರ ಅಂತ ಹೇಳಿ ನಾ ಕರ್ಲಕ್ ಹೋದ್ರಿ. 15 ದಿವಸ ಆಗ್ಯದ ನನ್ನ ಹೆಂಡತಿ ನೋಡ್ಲಾರ್ದ ಅಂತ ಹೇಳಿ ಭಾಳ ದಿವಸ ಆಗಿತ್ರಿ. ಕರ್ಕೊಂಡು ಬಂದು ರೈಲ್ವೆದಾಗ ಇಬ್ರು ಭಾಳ ದಿವಸ ಆಗ್ಯದಕ್ಕೆ ಏನಾರ ಮಾಡಿ ಮುಟ್ಟಿಲ್ಲ ಅಂತ ತಗೊಂಡು ಏನ್ ಮಾಡಿದ್ರಿ, ಸುಮ್ ರೈಲ್ವೆದ ಬಾಜು ಕುಂತಾಗಿ ಊರಿಗೆ ಮುಟ್ಟಬೇಕು. ಆಕಿ ಕನ್ನಡ ಬರ ಸೋಡಾ ಹೂ ಅಂದ್ರಿ. ನಾನು ಏನ್ ಫಸ್ಟ್ ಟೈಮ್ ನನಗೂಡ ಒಂಟ ಸೋಡಾ ಬೇಡಕತ್ತಳಿಕೆ ಅಂತ ಹೇಳಿ ನಾ ರೈಲ್ವೆ ತಾಳ ಹೇಳಿ 2 ಸೋಡಾ ತಗೊಂಡ್ಬಂದೆ. ಸೋಡಾ ತಗೊಂಡ್ಬಂದೆ ಕುಡಿದ್ರಿ, ಪಟ ಪಟ ಕುಡಿಯೋಣ, ಸೋಡಾ ಹೆಂಗಿದೆ ಕುಡ್ದ ಅಂತ ಮತ್ತೆ ಊರಿಗೆ ಹೆಗಲ ಮೇಲೆ ಕೈ ಹಾಕಿದೆ. ಸೋಡಾ ಹೂ ಅಂದ್ರಿ. ಮತ್ ಸೋಡಾ ಹೂ ಇದೇಗೆ ಯಾರು ಕುಡಿದ್ರಿ, ಮತ್ ಸೋಡಾ ಬೇಕಾ, ಇದ್ದೀವಿ ನನಗೆ 20 ರೂಪಾಯಿ ತಂದಿದ್ದೆ, ಅವು ಖಾಲಿ ಆದವನ್ನ ಬಾಜು ಕೂತ ಮುತ್ತೆ ಇದೆ, ತಮ್ಮ ನಿನಗ ಕನ್ನಡ ಬರಲ್ಲ, ಆಕಿಗೆ ಆಕಿ ಕನ್ನಡ ಬರಲ್ಲ, ನಿನ್ನ ಮರಾಠಿ ಬರಲ್ಲ, ಸೋಡಾ ಹೂ ಅಂತಂದ್ರ ಸೋಡಾ ಬೇಕ ಅನ್ನಂಗಿಲ್ಲಪ್ಪ, ಮುಟ್ಟಬಾರ ಅಂದಂಗ. ಆಕೆ ಮುಟ್ಟಬಾರ ಅಕ್ಕಿ ಆತ, ನೀವು ಹೋಗಿ ಸೋಡಾ ತಂದು ಕೊಡಕತ್ತಿದಿ. ಅದಕ್ಕೆ ಭಾಷೆಗಳು ಬರಬೇಕು ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇರ್ಬೇಕಾಗಿತ್ತು. ಯಾವತ್ತಿಗೂ ಜೀವನದೊಳಗೆ ಆ ವ್ಯಕ್ತಿತ್ವ ಯಾರಲ್ಲಿ ಇರ್ತ ನೋಡಿ ಅದೇ ಇರ್ಬೇಕು. ಸುಳ್ಸು ನಾನು ಹೇಳ್ತು ನೋಡಿ, ಯಾಕೆ ಹಾಸ್ಯಗಳು ಕಲಿಬೇಕಂದ್ರ, ಪ್ರಯಾಣಗಳು ಯಾಕೆ ಮಾಡ್ಬೇಕಂತಂದ್ರಿ, ಮೊನ್ನೆ ನನಗೆ ಬಸ್ನಾಗ್ರಿ ಹೊಸ ಕಲ್ಯಾಣ ಗುಲ್ಬರ್ಗ ಬಸ್ನಾಗ ಕುಂತೇರಿ, ಒಬ್ಬರು ಒಂದೇ ಸೀಟ್ ಖಾಲಿ, 2 ಹೆಣ್ಮಕ್ಳು, ನಾ ಸೀಟ ನೀ ಸೀಟ, ನಂದು ಸೀಟ ನೀನು, ಇನ್ನು ಕೂದಲು ಜಗಳ ಒಂದೇ ಹೋಗುತ್ತೆ. 2 ನಾ ಸೀಟ್ ನೀ ಸೀಟ್ ಜಗಾಡಕತ್ರೆ ಅಕ್ಕೋರಿಗೆ ಒಂದು ಮಾತೇಳಿ ಅಕ್ಕೋರೆ, 2ದಾಗ ಯಾರಿಗೆ ವಯಸ್ಸು ಜಾಸ್ತಿ ಆಗ್ಯಾವ, ಅವ್ರು ಕುಂದ್ರಿ ಸಣ್ಣವ್ರಿಗೆ ಎತ್ತಿಂದ್ರಿ ಅಂತ ನೋಡ್ರಿ. ಇನ್ನು ಕುಂತು ನನಗೆ ವಯಸ್ಸಾಗ್ಯಾವ, ನಾ ಹಾಕಿರ್ತೀನಿ ದೊಡ್ಡ ಕತ್ರ ಅಂತೇಳಿ ಬಸವ ಕಲ್ಯಾಣ ಬರ್ತಾರೆ, 2 ನಿಂತ್ರಾಕರಿ, 2 ಕುಂಡ್ರಲಿಲ್ಲ. ಅಂದ್ರೆ ವಯಸ್ಸು ಬಗ್ಗೆ ನಾಯೇ ಕೇಳ್ಕೋಬೇಕು ಅಂತಕ್ಕಂಥದ್ದು ಹಾಸ್ಯ ಪ್ರಜ್ಞೆ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಇರ್ತಕ್ಕಂಥದ್ದು. ನಾನು ಯುವಕರಿಗೆ ಎರಬಾಗದವ್ರಿಗೆ ಸಣ್ಣ ಮಕ್ಕಳಿಗೆ ಹೇಳ್ತೀನಿ, ಮದುವೆ ಅಂತ ಆದ್ರೆ ಸರ್ ಕಲ್ಯಾಣ ಬೀದರ್ ಕಲಬುರಗಿಯವರಿಗೆ ಮಾಡ್ಕೋಬೇಕು. ನಮ್ಮ ಕಡೆಗೆ ಯಾಕಂದ್ರೆ ಸ್ವಾಮಿಗಳು ಬಹಳ, ಮಠಾಧೀಶರು ಬಹಳ ಸಂಸ್ಕಾರ ಜಾಸ್ತಿ ಇರ್ತದೆ. ಬೆಂಗಳೂರು ಸೋಲಾಪುರ ಮಾಡ್ಕೊಂಡ್ರೆ ಬಹಳ ಕಷ್ಟ, ಸಂಸ್ಕಾರ ಕಡಿಮೆ. ನಮ್ ದೋಸ್ತಿಗೆ ಹೇಳಿದೆ, ಬೇಡ ಸೋಲಾಪುರ ಹುಡುಗಿಗೆ ಮಾಡ್ಕೋಬೇಡ, ಕಲಬುರಗಿ ಹುಡುಗಿಗೆ ಮಾಡ್ಕೊಂಡೇ ಇಲ್ಲ ದೋಸ್ತ, ಬೆಂಗಳೂರ ತಳ್ಳು ಬೆಳಗ್ಗೆ ಬಹಳ ಚಂದ ಇರ್ತಾರೆ, ನಾ ಬೆಂಗಳೂರು ಹುಡುಗಿಗೆ ಮಾಡ್ಕೊಂತೀನಿ ಅಂತ ಬೆಂಗಳೂರು ಹುಡುಗಿಗೆ ಮಾಡ್ಕೊಂಡು ಬಂದು ಹುಡುಗಿ ಕರ್ಕೊಂಡು ಹನಿಮೂನ್ ಕೊಟ್ಟಿದ್ರಿ. ಹನಿಮೂನ್ ಹೋಗ್ಬೇಕಾದ್ರ ನಮ್ ಕಲಬುರಗಿ ಹುಡುಗ ಬೆಂಗಳೂರು ಹುಡುಗಿಗೆ ಹೇಳ್ತಿದ್ದಂತೆ, ಪ್ರೀ ನೀನೇ ನನ್ನ ಸ್ವರ್ಗ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನಿನ್ ಸಲುವಾಗಿ ನಮ್ಮಮ್ಮ ನಮ್ಮಪ್ಪ ಇಬ್ಬರಿಗೆ ಬಿಟ್ಟು ಬಂದಿನಿ ಅನ್ನೋ. ಅದಕ್ಕ ಆ ಬೆಂಗಳೂರು ಹುಡುಗಿ ಅಂತ ಹುಚ್ಚು ನನ್ನ ಆಟೆ, ಏನ್ ದೊಡ್ಡ ಕೆಲಸ ಮಾಡಿದ್ಯಲ್ಲ, ನಿನ್ ಸಲುವಾಗಿ ನನಗೆ 2 ಮಕ್ಕಳಿಗೆ ಬಿಟ್ಟು ಬಂದಿನಿ ಅನ್ನೋದು. ಬಟ್ ಸಂಸಾರ ಆ ಕಡೆ ಜನಕ್ಕಿರಲ್ಲ, ನಿಮ್ಗೆ ಸಂಸ್ಕಾರ ಜಾಸ್ತಿ ಅಂತ ಈ ಕಡೆ ಮಾಡ್ಕೊಬೇಕು. ಇದು ಪದಗಳು ಹೇಳ್ತೀನಿ ನಾನು ನಿಮ್ಗೆಲ್ಲ. ಹೆಣ್ಮಕ್ಳು ಏನ್ ಚಟ ಇರ್ತದೆ, ಚಲೋ ಸೀರೆ ಹಾಕೋಬೇಕು, ಬಂಗಾರ ಹಾಕೋಬೇಕು, ಲಗ್ನಕ್ಕೆ ಹೋಗ್ಬೇಕು, ಒಳಗೆ ಸುಮಿಗೆ ಒಳಗೆ ಇಳಿಬೇಕು, ಜಳ ಕಾಣ್ತಲ್ಲ, ಮದುವೆ ನಾನೇ ಎಣ್ಣೆ ಹಚ್ಬೇಕು, ನಾನೇ ಚಾಸ ಮಾಡ್ಬೇಕು, ಎಲ್ಲರಿಗೂ ಇರ್ತದ. ಆದ್ರೆ ಈಗ ಹೆಣ್ಮಕ್ಳು ಫ್ಯಾಷನ್, ಹೆಣ್ಮಕ್ಳಿಗೆ ಎಣ್ಣೆ ಹಚ್ಚ ಪದಗಳು ಬರಲ್ಲ.
ನಾನೆಲ್ಲ ಯಾರೋ ಮದುವೆ ಬಂದಿದ್ದು ಬಸವ ಕಲ್ಯಾಣಕ್ಕೆ, ಅಲ್ಲೊಬ್ರು ಯಾರೋ ಹಿಂಗೆ ಎರಬಾರ್ದವ್ರು ಬಂದಿದ್ರು. ಅವ್ರಿಗೆ ಯಾರಿಗೆ ಎಣ್ಣೆ ಪದ ಬರ್ಲಾಗಿರಕ ಜೋಳ ದಂಡು ತಗೋತಾರ ಮದಿ ಮೇಲೆ ತಿಳ್ತಾರೆ, ಜೋಳ ದಂಡು ತಗೋತಾರ ಮದಿ ಮಾಡಿ ತಿಳ್ತಾರೆ. ಎಣ್ಣೆ ಪದ ಆಡ್ಲಕ್ ಬರ್ಲಾಗ್ಯದ. ಅಲ್ಲೊಬ್ರು ಹೆಣ್ಮಕ್ಳು ನನ್ನ ನೋಡ್ಯ ಐ ಶಾಡೋ ದೇಶರ ಅವ್ರ ಹಾಸ್ಯ ಕಲಾವಿದರ ಎಣ್ಣೆ ಪದ ಇವ್ರು ಹಾಡ್ತಾರ ಅಂತೇಳಿ ಆ ಹೆಣ್ಮಕ್ಳು ನನ್ನ ಬಳಿ ಬಂದಾರೆ. ಅಣ್ಣಾರೆ ಅಲ್ಲಿ ಬರ್ರಿ ಮದಿ ಮಕ್ಳು ಕುಂತಾರ, ಒಂದ್ ಸ್ವಲ್ಪ ಎಣ್ಣೆ ಪದ ಹಾಡ್ರಿ. ನಮಗೇನು ಬರ್ತಾವ್ರಿ ಹೇಳ್ರಿ ಅಣ್ಣ ಬರ್ರಿ ಸ್ವಲ್ಪ ಹಾಡ್ರಿ ಅಂತ ಹೋಗಿ ನೋಡ್ತೀನಿ ಸರ. ಮದಿ ಮಕ್ಳನ್ನ ಜೋಡಿ ಹೆಂಗಿರ್ಬೇಕ್ರಿ? ಜೋಡಿ ಅಂದ್ರೆ ಜೋಡಿ ಇರ್ಬೇಕು. ಮದಿಮಗ ಆಗಾಕ ಟ್ರ್ಯಾಕ್ಟರ್ ಟೈರ್ ಇದ್ದಾಗ ಹಾಕ್ಯಾರ. ಇದು ಮದಿಮಗ ಬಾಜು ಕುಂತಲ್ಲ ಸೈಕಲ್ ಟೈರ್ ಇದ್ದಾಗ ಇದು ಅಲ್ಲ. ಆ ಮದಿಮಗ ಕುಂತಾಗ ಜಾರಿ ಅವ್ನ ಮ್ಯಾಚ್ ಬಿತ್ತಲ್ರಿ ಆ ಲಗ್ನ ಪುಣ್ಯತಿಥಿನೇ ಆಗ್ಬೇಕವ್ರಿ. ಹಂಗಾಗಿ ಪರಿಸ್ಥಿತಿ ಆ ಎರಡು ಜೋಡಿ ನೋಡಿ ಒಂದು ಪೆನ್ ತಗೊಂಡು ಎರಡೇ ಲೈನ್ ಹಾಡ ಬರ್ಬೇರಿ. ಎಣ್ಣೆ ಹೆಚ್ಚಪ್ಪದ ನಮ್ಮಂತ ಆಶೆ ಕಲಾವಿದ ಕೈಯ ಸಿಕ್ಕ್ರ ಎಣ್ಣೆ ಹೆಚ್ಚಪ್ಪದ ಹೆಂಗಿರ್ತಾವ ಅಂತ ಕೇಳ್ರಿ. ಮತ್ತೆ ಇದೇ ಕಲ್ತ್ ನೀವು ಎಣ್ಣೆ ಹೆಚ್ಚಪ್ಪದ ಇದೇ ಹಾಡಿರಕ್ಕೆ ಆಡಬೇಡಿ. ಎಣ್ಣೆ ಹೆಚ್ಚಪ್ಪದ ಅವ್ರಿಬ್ರು ಜೋಡಿ ನೋಡಿ ಹಾಡ್ರಿ. ಊರ ಮುಂದಿನ ಕಾಟ ತಂಬಾಕು ಬಾಕಾಟ. ಎಣ್ಣೆ ಹೆಚ್ಚಪ್ಪದ ಮದಿಮಗಿ ನೋಡಿ ಬರ್ದೆ. ಎಂಟೆತ್ತು ಹೊಡ್ಕೊಂಡು ಕಂಟಾಗಿಂದ ಬರುವಾಗ ಗಂಟಾ ತೀದಿ ಮಾಯಿ ಅರಾರ ನಮ್ ಶಿವಗೆ ನೀವೆಣ್ಣೆ. ಊರ ಮುಂದಿನ ತಾಟ ತಂಬಾಕು ಬಾಕಾಟ ಮದಿಮಗಳಾಗ ಕಲಗೂಟ ಅರಾರ ನಮ್ ಶಿವಗೆ ನೀವೆಣ್ಣೆ. ಅತಿಯಾಯ್ನೆತ್ತಿ ಮಾವನ ಬಿಗ್ನಾಸೆ ಮದಿಮಗಳಾಗಿದ ಪರದೇಶಿ ಅರಾರ ನಮ್ ಶಿವಗೆ ನೀವೆಣ್ಣೆ. ಅಂದಾರ ಹರಿದೋಗ್ಲಿ ಬಾಸಿಂಗ ಬಿದ್ದೋಗ್ಲಿ ನನ್ನ ಹಾಡು ಕೇಳಿದವ್ರು ಕಿವಿ ಹೋಗ್ಲಿ ಅರಾರ ನಮ್ ಶಿವಗೆ ನೀವೆಣ್ಣೆ. ಅದಕ್ಕೆ ಹಾಸ್ಯ ಪ್ರಜ್ಞೆಗಳು ಜೋಡಿಗಳು ಮದುವೆಗಳು ಹೆಂಗಿರ್ತಾವಂದ್ರ ಈ ರೀತಿಯಾಗಿದ್ದಾಗ ಹಾಸ್ಯಗಳು ಉಟ್ಕೊಳ್ಳಿಕ್ಕೆ ಸಾಧ್ಯ. ನಮ್ ದೋಸ್ತರು ಒಂದು 20 ವರ್ಷ ಆಯ್ತು ಮದುವೆ ಆಗಿಲ್ಲ. ಹೆಣ್ಣು ನೋಡಕ್ ಹೋಗ್ತಿದ್ವಿ, ಎಲ್ಲಿ ಹೆಣ್ಣು ನೋಡಿದ್ರೆ ಅವ್ನಿಗೆ ಪಾಸ್ ಆಗ್ತಿಲ್ಲ. ಇವ ಹುಡುಗಿ ಪಾಸ್ ಮಾಡವ್ರಿ, ಯಾವ ಹುಡುಗಿ ಹೊಟ್ಟೆ ಇಲ್ಲಿ ಪಾಸ್ ಮಾಡ್ಲಿಲ್ಲ. ಈ ಹುಡುಗ ಚಂದಿಲ್ಲ ಪಾಸೇ ಮಾಡ್ಲಿಲ್ಲ. ಬಾ ಜಿಪ್ ಅಂದ್ರೆ ಚಿಪ್ರಿ 6 ಬಾಳೆಹಣ್ಣು ತಗೋರಿ, ಅರ್ಧ ಮಳ ಹೂವ ತಗೋವ, 4 ಬಾಳೆಹಣ್ಣು ತಗೊಂಡು ಹುಡುಗಿ ನೋಡ್ಲಾಕ ಸೈಕಲ್ ಮೋಟರ್ ಮ್ಯಾಗ ಸೈಕಲ್ ಮ್ಯಾಗ ತಗೊಂಡು ಹೋಗೋ. ಈಗಿನ ಕಾಲದ ಕಾರ್ಯ ಹೋದ್ರೆ 10 ಎಕರೆಗೆ 20 ಎಕರೆ ಸುಳ್ಳು ಹೇಳಿದ್ರೆ ಯಾರು ಹೇಳ್ಕೊಡಲಾಗ್ಯಾರ. ಹಿಂಗ್ ಸುಳ್ಳು ಹೇಳ್ಬೇಕ್ಲೆ ಒಂದು ಕೆರೆ ದೊಡ್ಡ ಮಾಡಿ ಹೇಳು, ನಿನಗೆ ಹೆಣ್ಣು ಕೊಡ್ತಾರಕ್ಕ ಹೆಣ್ಣು ಯಾರು ಕೊಡೋದ್ರಲ್ಲಿ. ಆಯ್ತ್ರಿ ಏನು ಒಂದು ದೊಡ್ಡ ಹೇಳ್ತೀನಿ ಅಂತ ಮರ್ದೂಸ್ ಫೋನ್ ಮಾಡಿದ್ರಿ. ಸರ್ ಹೆಣ್ಣು ನೋಡಕ್ ಹೋಗಮ್ರಿ ಅಂತ. ವಲಿಪ ನೀನ್ ಹುಡ ಬರಲ್ಲ, ನೀ ಬಾ ಜಿಪ್ಪಿದ್ರಿ. ಇಲ್ರಿ ನಾ ಸೈಕಲ್ ತರಲ್ಲ ಗಾಡಿ ತರಲ್ಲ, ನನಗೆಲ್ಲ ಗೊತ್ತಾಗ್ಯದ ದೊಡ್ಡ ಮೇಂಟೈನ್ ಮಾಡ್ತೀನಿ ಅಂತ. ನೋಡೋಣ ಸೈಕಲ್ ಗಾಡಿ ತರಲ್ಲ ಅಂದ್ರ ದೊಡ್ಡ ಮೇಂಟೈನ್ ಮಾಡ್ತೀವಿ ಅಂದಾರ ಏನ್ರ ಕಾರ ಜೀಪ ತರ್ತಾನ ಹೆಣ್ಣು ನೋಡಕ್ ಹೋಗ್ಬೇಕಂತ ನಾನ್ ರೆಡಿಯಾಗಿ ಕೂತಿರ್ಬೇಕ. ಮುಂಜಾನೆ ಬಂದ ಮನೆಗೆ ಟ್ಯಾಕ್ಟರ್ ಟಕ 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 ಟ್ಯಾಕ್ಟರ್ ತಗೊಂಡು ಹೆಣ್ಣು ನೋಡಕ್ ಹೋಗಂದ್ರೆ ಸರಿ ಬಂದ್ರ ಬಾ ಅಂತ ಟ್ಯಾಕ್ಟರ್ ಕುಂತು ಹೆಣ್ಣು ನೋಡಕ್ ಹೋದ್ರಿ. ಹೋದ ಬೀಗರ್ ಮನೆಗೆ ಹೋದಿವ್ರಿ. ಬೀಗರ್ ಬಂದ್ರ ಅಂತ ಹೇಳಿ ಚರಿಗೆ ನೀರ್ ತಂದ್ರೆ ಮೂತಿ ತಕೋರಿ ಮುಖ ತಕೋರಿ ಅಂದ್ರು. ಅವನು ತಲೆ ದೊಡ್ಡದು ಇತ್ತು ನೋಡಿ ತಲೆ. ನೀರ್ ಯಾಕೆ ತಂದಿರಿ, ಚರಿಗೆಗೆ ಯಾಕೆ ತಂದಿರಿ, ಬಕೆಟ್ದಾಗ ತಗೊಂಬರಿ, ಮುಖ ಯಾಕೆ ತಗೊಳ್ಳಿ, ಜಳಕನೇ ಮಾಡ್ತೀನಿ ಅನ್ನೋ. ಹುಡುಗಿ ನೋಡಕ್ಕೂ ಜಳಕ ಮಾಡ್ದಂದ್ರಿ. ಸರಿ ಒಳಗೆ ಹೋಗ್ತಾ ಬೀಗರ್ ಬಂದ್ರ ಅಂತೇಳಿ ನಾಷ್ಟ ಮಾಡ್ಲಿಕ್ಕೆ ಕೊಡ್ರಿ, ನಾಷ್ಟ ಕೊಡ್ರಿ ಅಂದ್ರ. ನಾವೆಲ್ಲ ಬೀಗರ್ ತಂದು ಕೊಟ್ಟಾರ ಅಂತೇಳಿ ನಾಷ್ಟ ಮಾಡಕತ್ತೀರಿ. ಅವನ್ ತಲೆಗೇನಿತ್ರಿ ದೊಡ್ಡದು ತಲೆಗಿತ್ತು ನೋಡ್ರಿ. ನಾಷ್ಟ ಯಾಕೆ ತಂದಿರಿ, 4 ರೊಟ್ಟಿ ತಗೊಂಬರಿ ಊಟನೇ ಮಾಡ್ತೀನಿ ಅನ್ನೋ. ಹುಡುಗಿ ನೋಡ್ಬೇಕು ಊಟ ಮಾಡ್ದಂడి. ಕಡಿಗೆ ಅವ್ರ ಅಪ್ಪಂದ ಟೈಮ್ ಆಗೈತಿ ಹುಡುಗಿ ಕರ್ಸ್ರಿ ಅಂದ ನೋಡ್ರಿ. ಅವ್ನ ತಲೆಗತ್ತೆ ದೊಡ್ಡದು ನೋಡ್ರಿ. ಹುಡುಗಿಗೆ ಯಾಕ ಅವ್ರ ಅವಿಗೆ ಕರ್ಸ್ರಿ ಅಂದ. ಹುಡುಗಿ ನೋಡಕ್ ಹೋಗಿ ಅವು ನೋಡ್ತಕ್ಕಂಥ ಹಾಸ್ಯ ಪ್ರಜ್ಞೆ ಇವತ್ತು ದಿವಸ ನಮ್ಮ ಸಮಾಜದವ್ರು ನೋಡ್ತಿರ್ತಕ್ಕಂಥ ಮಾತನ್ನು ಹೇಳಿ